ಇವತ್ತು ನಾವು ಬಂದಿರೋ ಜಾಗ ಯಾವ್ದಂದ್ರೆ ಅತ್ಯಾಳ್ ನರಸಿಂಹಸ್ವಾಮಿ ಬೆಟ್ಟ. ಇವಾಗ ನಾವು ಹೋಗ್ತಿರೋದನ್ನು ಅಲ್ಲಿಗೆನೆ. ಇವತ್ತು ಆ ಬೆಟ್ಟನ ನಿಮ್ಗೆಲ್ಲ ತೋರಿಸ್ತೀನಿ ಬನ್ನಿ. ಅದು KB ಕ್ರಾಸ್ ಇಂದ ಒಂದು 5-6 ಕಿಲೋಮೀಟರ್ ಆಗ್ಬೋದು ಅನ್ಸುತ್ತೆ. ಮೇ ಬಿ ಬೆಂಗಳೂರಿಂದ ಶಿವಮೊಗ್ಗ ಹೈವೇ, ಇದು ಹೈವೇ ಪಕ್ಕದಲ್ಲೇನೆ ಬರುತ್ತೆ. ಈ ಊರ ಹೆಸರು ಯಗಚಿ ಅನ್ಸುತ್ತೆ. ಅಲ್ಲಿಂದ ಇವಾಗ ಬೆಟ್ಟ ಹತ್ಕೊಂಡು ಹೋಗ್ಬೇಕು. ನಾವೆಲ್ಲ ಹೋಗ್ತಿದೀವಿ, ತೋರಿಸ್ತೀನಿ ಬನ್ನಿ ನಿಮ್ಗೂ ಆ ಬೆಟ್ಟಕ್ಕೆ ಹೋಗೋ ರೋಡ್ನೆಲ್ಲ, ಮತ್ತೆ ಆ ಬೆಟ್ಟನ ಮತ್ತೆ ಆ ದೇವ್ರ ದರ್ಶನ ಮಾಡಿಸ್ತೀನಿ. ನಾವು ಟೈಮಿಗೆ ಸರಿಯಾಗಿ ಬಂದಿಲ್ಲ. ಮೇ ಬಿ ದೇವಸ್ಥಾನ ಓಪನ್ ಇರುತ್ತೋ ಇರಲ್ವೋ ಗೊತ್ತಿಲ್ಲ, ಆದ್ರೆ ನೋಡೋಣ. ಹೋಗ್ತಾ ಇದೀವಿ, ಇದೇ ಬೆಟ್ಟ. ತುಂಬಾ ಗಾಡಿಗಳು ಬರ್ತವೆ, ಮತ್ತೆ ಆಟೋಗಳೆಲ್ಲ ಇರ್ತವೆ. ಯಾರಾದ್ರೂ ಬಸ್ಸಲ್ಲಿ ಬಂದ್ರೆ ಆರಾಮಾಗಿ ಬರ್ಬೋದು ಬೆಟ್ಟಕ್ಕೆ, ಯಾಕಂದ್ರೆ ಗೇಟ್ ಹತ್ರ ಆಟೋಗಳು ನಿಂತಿರ್ತವೆ. ಆಟೋದಿಂದ ಬಂದು ಹೋಗ್ಬೋದು ಬೆಟ್ಟಕ್ಕೆ. ನಮ್ ಬೈಕ್ ಆಟೋ ಹತ್ತಾ ಇಲ್ಲ. ಎಷ್ಟು ಚೆನ್ನಾಗೈತೆ ನೋಡ್ರಿ ವ್ಯೂ ಎಲ್ಲ. ಇದು ಮೋಸ್ಟ್ಲಿ ಒಂದ್ 2 ಕಿಲೋಮೀಟರ್ ಇರ್ಬೇಕು ಅನ್ಸುತ್ತೆ. ಇದು 2-3 ಕಿಲೋಮೀಟರ್ ಎಲ್ಲ ಗೊತ್ತಿಲ್ಲ ಎಷ್ಟು ಅಂತ, ಒಂದ್ ಅಂದಾಜು ಒಂದ್ 2 ಕಿಲೋಮೀಟರ್ 3 ಕಿಲೋಮೀಟರ್ ಇರ್ಬೋದು. ಲೆಫ್ಟ್ ಅಲ್ಲಿ ತೋರಿಸ್ತೀನಿ ನೋಡ್ರಿ ಹೆಂಗ್ ಕಾಣುತ್ತೆ ವ್ಯೂ ಇದು. ಸೂರ್ಯ ಮುಳುಗ್ತಾ ಇರೋದು ಇವಾಗ ನೋಡ್ರಿ ಹೆಂಗ್ ಕಾಣಿಸುತ್ತೆ ಬೆಟ್ಟದಿಂದ. ಇಷ್ಟೊತ್ತಲ್ಲಿ ಬೆಟ್ಟದಿಂದ ಒಳ್ಳೆ ವ್ಯೂ ನೋಡ್ಬೋದು. ಅದೇ ಬೆಟ್ಟ ಅಲ್ಲಿ ಮೇಲೆ ಕಾಣಿಸ್ತಿದಿಲ್ಲ, ಅದೇ ದೇವಸ್ಥಾನ. ಗಾಡಿಗಳು ಯಾವ ಓಡಾಡ್ತಿಲ್ಲ, ಕಡಿಮೆ ಓಡಾಡ್ತಿದ್ದಾವೆ. ಅಂದ್ರೆ ಗಾಡಿಗಳು ಯಾವ ಬರ್ತಾ ಇಲ್ಲ ಇಲ್ಲಿ. ಓಪನ್ ಇರುತ್ತೆ ಅಂತ ಅನ್ಕೊಂಡಿದೀವಿ ದೇವಸ್ಥಾನ, ನೋಡೋಣ. ಹಂಗಂತ ತಕ್ಷಣ ಯಾವ್ದೋ ಒಂದ್ ಗಾಡಿ ಬಂತಪ್ಪ. ಹೆಂಗಿದೆ ನೋಡ್ರಿ ರೋಡು. ಆ ಕಡೆಯಿಂದ ಟೌನು ಆರಾಮಾಗಿ ಬರ್ಬೋದು, ಈ ಕಡೆಯಿಂದ ಸ್ವಲ್ಪ ಹತ್ತಕ್ ಕಷ್ಟ. ಇನ್ನೇನ್ ಬಂದ್ವಿ ದೇವಸ್ಥಾನ ಹತ್ರ. ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ದೇವಸ್ಥಾನ. ಬಂದ್ವಿ ಇನ್ನೇನು. ಇವಾಗ ಗಾಡಿ ಪಾರ್ಕ್ ಮಾಡಿ ಒಳಗಡೆ ಹೋಗ್ಬೇಕು. ಏನೋ ಕಲ್ಲೆಲ್ಲ ಜೋಡಿಸಿದ್ದಾರೆ, ಮೋಸ್ಟ್ಲಿ ಇದು ಅರ್ಕೆ ಏನೋ ಇರ್ಬೇಕು ಅನ್ಸುತ್ತೆ, ಅದಕ್ಕೆ ಕಲ್ಲೆಲ್ಲ ಜೋಡಿಸಿದ್ದಾರೆ. ಈ ದೇವಸ್ಥಾನದಲ್ಲಿ ಗಾಳಿ ಏನಾದ್ರು ಹಿಡಿದಿರೋರು ಬಂದ್ರೆ ಅದನ್ನ ಈ ದೇವರು ಬಿಡಿಸುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ತುಂಬಾ ಜನ ಬರ್ತಾರೆ ಭಕ್ತಾದಿಗಳು. ಇವಾಗ ದೇವಸ್ಥಾನ ಒಳಗಡೆ ಹೋಗ್ತೀವಿ. ಗಾಡಿನ ಪಾರ್ಕಿಂಗ್ ಮಾಡಿದ್ವಿ. ಯಾವ ಗಾಡಿಗಳೇನ್ ಜಾಸ್ತಿ ಇಲ್ಲ, ಕಡಿಮೆ ಇದಾವೆ. ಯಾಕಂದ್ರೆ ಟೈಮ್ ಬೇರೆ ಆಗಿದೆ. ಇವಾಗ ಒಳಗಡೆ ಹೋಗ್ತೀವಿ ಬನ್ನಿ, ಹಂಗೆ ನಿಮ್ಗೂ ದೇವ್ರ ದರ್ಶನ ಮಾಡಿಸ್ತೀನಿ. ಒಳಗಡೆ ಹೋಗ್ತಿದೀವಿ ಇವಾಗ ಮೆಟ್ಲತ್ಕೊಂಡು. ಬೆಳಿಗ್ಗೆ ಬಂದಿದ್ರೆ ಜನ ತುಂಬಾನೇ ಇರೋರು, ನಾವು ಬಂದಿದ್ದು ಲೇಟು, ಯಾರು ಜನಗಳು ಕಾಣಿಸ್ತಿಲ್ಲ. ದೇವಸ್ಥಾನ ಓಪನ್ ಇರುತ್ತಾ ಅನ್ನೋದೇ ಡೌಟ್ ಐತೆ ನಮಗೆ, ನೋಡೋಣ. ನೋಡ್ರಿ ವ್ಯೂ ಹೆಂಗ್ ಕಾಣಿಸುತ್ತೆ ಇಲ್ಲಿಂದ. ಇಲ್ಲಿ ಸುತ್ತ ಬೆಟ್ಟಗಳೇ ಜಾಸ್ತಿ ಇರೋದು. ಇನ್ನ ದೇವಸ್ಥಾನ ಮೇಲೆ ಹೋಗಿ ತೋರಿಸ್ತೀನಿ ಬನ್ನಿ. ಓಪನ್ ಐತೆ, ಹೆಂಗೋ ದೇವಸ್ಥಾನ ಓಪನ್ ಐತೆ. ವಿಕಿ, ಅದೆಲ್ಲ ಮೈನ್ಸ್ ಅನ್ಸುತ್ತೆ, ಮೈನ್ಸ್ ಮಾಡ್ತಿರೋದು ಅನ್ಸುತ್ತೆ ಅದೆಲ್ಲ, ಅದಕ್ಕೆ ಹಂಗೆಲ್ಲ ತೆಗ್ದವ್ರೆ. ನೋಡ್ರಿ ಇಲ್ಲಿ ಲಾರಿನೂ ಬರ್ತೈತೆ. ಇವಾಗ ದೇವಸ್ಥಾನ ಒಳಗಡೆ ಹೋಗ್ತಿದ್ವಿ, ಓಪನ್ ಇದೆ. ನಾವಿಲ್ಲ ಅನ್ಕೊಂಡು ಬಂದ್ವಿ, ಹೆಂಗೋ ಓಪನ್ ಇದೆ. ವಿಡಿಯೋ ಏನಾದ್ರು ಮಾಡ್ಬೋದಾ ಹೆಂಗೆ ಅಂತ ನೋಡ್ಬೇಕು ಫಸ್ಟು, ಆಮೇಲೆ ವಿಡಿಯೋ ಮಾಡಬೇಕು.
ಇದೇ ದೇವ್ರ ದರ್ಶನ ಮಾಡ್ಕೊಂಡ್ರಿ. ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ. ತುಂಬಾ ಭಕ್ತಾದಿಗಳು ಬರ್ತಾರೆ ಇಲ್ಲಿಗೆ. ಎಲ್ಲ ಕಷ್ಟಕ್ಕೆ ಬರೋದು ಪರಿಹಾರ ಸಾಕು. ದೇವಸ್ಥಾನ ಒಳಗಡೆ ಎಲ್ಲ ಹಿಂಗಿದೆ ನೋಡ್ಕೊಳ್ರಿ. ಚೆನ್ನಾಗಿ ಕಟ್ಟಿದ್ದಾರೆ ದೇವಸ್ಥಾನ ಎಲ್ಲ. ಸ್ವಾಮಿಗಳ ದೇವಸ್ಥಾನ ಯಾವಾಗ ಓಪನ್ ಇರುತ್ತೆ? ಬೆಳಿಗ್ಗೆ 7ರಿಂದ ರಾತ್ರಿ 8. ಬೆಳಿಗ್ಗೆ 7ರಿಂದ ರಾತ್ರಿ 8 ಗಂಟೆ. ಹೌದಾ? ಡೈಲಿ ಅಭಿಷೇಕ. ಡೈಲಿ ಅಭಿಷೇಕ. ಮಹಾಮಂಗಳಾರತಿ 12 ಗಂಟೆಗೆ. ಬೆಳಿಗ್ಗೆನ ಜಾಸ್ತಿ ಬರ್ತಾರಲ್ಲ ಭಕ್ತಾದಿಗಳು. ಇದಕ್ಕೆ ಏನಾರು ಈಗ ಹುಣ್ಣಿಮೆ ಪೌರ್ಣಮಿ ತರ ಏನಾರು? ಅದೇ ಇವತ್ತು ಹುಣ್ಣಿಮೆ ಅಲ್ವಾ, ಅಮಾವಾಸ್ಯೆ ಜಾಸ್ತಿ ಬರುತ್ತೆ. ಹುಣ್ಣಿಮೆಗೆ ಸ್ವಲ್ಪ ಕಡಿಮೆ ಆಗುತ್ತೆ. ಅಮಾವಾಸ್ಯೆ ಜಾಸ್ತಿ. ಅಮಾವಾಸ್ಯೆಗೆ ಕಟ್ಟಿನ ಏನೋ ದೇವ್ರದ್ದು ಇದು ಅಪ್ನೆ ಆಗುತ್ತೆ ದೇವ್ರು. ನೀವು ಏನ್ ಕೇಳ್ಕೊಂಡಿದ್ರಿ ಅದು ನಿನಗೆ ಒಂದು ಅಪ್ನೆ ಕೊಡ್ತಾರೆ. ಇದು ಗಾಳಿ ಇದೆಲ್ಲ ಬಿಡ್ಸಿ, ಗಾಳಿ ಪೀಡೆ ಅವೆಲ್ಲ ಬಿಡ್ತಾರೆ. ಹೌದಾ? ಸರಿ ಸುಮಾರು ಆಯ್ತು. ಆಮೇಲೆ ನಿಮ್ ಮನೆ ಕಟ್ಕೊಡ್ಬೇಕು, ಸೇರ್ಸಾಗಬೇಕು, ಇಲ್ಲ ಒಂದ್ ಮದ್ವೆ ಮಾಡ್ಬೇಕು ಮಗಳನ್ನ ಅಂತವು ಒಳ್ಳೆ ಪೂರ್ತಿ ಟಪ್ನೆ ಆಗುತ್ತೆ. ಅಲ್ಲಿ ಕೆಳಗಡೆ ದೇವಸ್ಥಾನ ಕೆಳಗಡೆ ಕೆಂಚಪ್ಪ ನೋಡಿ ಇದೆ ಇರೋದು. ಕೆಳಗಡೆ ಒಂದ್ ದೇವಸ್ಥಾನ ಇದೆ, ಅದು ಕೆಂಚಪ್ಪ ದೇವಸ್ಥಾನ. ನೋಡೋಣ ಅದ್ರ ಬಗ್ಗೆ ಕೇಳೋಣ. ಅಲ್ಲಿ ಕಲ್ಲು ಎಲ್ಲ ಕಟ್ಸೋದಲ್ಲ, ಅದು ಕಲ್ಲಿಟ್ಟಿದ್ರಲ್ಲ ಅದೇನು? ಕಲ್ಲು ಸುಮ್ಮನೆ ದೇವಸ್ಥಾನ ನಿರ್ಮಾಣ ಆಗಲಿ ಅಂತ ಹೇಳ್ಬಿಟ್ಟು ಜೋಡಿಸಿ ಹೋಗ್ತಾರೆ ಅಷ್ಟೇ. ಈ ಕೆಂಚಪ್ಪಗೆ ಏನು ಇದು ವಿಶೇಷ? ಇದು ಮರಿವಾಡಿ, ಇದಕ್ಕೆ ಬಲಿ. ಇದಕ್ಕೆ ಬಲಿ ಆಗೋದು. ಇದಕ್ಕೇನೆ ಎಲ್ಲ ಎಡೆ ಮಾಡ್ಕೊಂಡು ಹೋಗೋದು ಭಕ್ತಾದಿಗಳು. ರೂಮ್ ಒಂದ್ 10 ರೂಮ್ ಇದಾವ. ಕೆಳಗಡೆ ಅವನ್ಗೆ ಸೇವೆ ಮಾಡೋದು ಎಲ್ಲ ಶನಿವಾರ ಭಾನುವಾರ ಸಿಕ್ಕಾಪಟ್ಟೆ ಜನ. ಶನಿವಾರ ಭಾನುವಾರ ಅಲ್ಲಿ ಊಟ ಮಾಡಿ ದೇವಸ್ಥಾನಕ್ಕೆ ಬರಂಗಿಲ್ಲ. ಏನು ಇಲ್ಲ, ಅವನಿಗೂ ಆಗತ್ತೆ, ಏನು ಆಗಲ್ಲ, ಅದೇನಿಲ್ಲ. ಏನ್ ನಮ್ಮನ್ನೇನು ಇದು ಮಾಡಕ್ ಬೆಳಗ್ಗೆದ ಒಂದು ಪಾದ ಮುಟ್ತೀವಿ, ತಾಜ್ ಮೇಲೆ ಹೂವು ಹಾಕ್ತೀವಿ. ಸರಿ ಸುಮಾರು ಆಯ್ತು. ಇವಾಗ ದೇವ್ರ ದರ್ಶನ ಆಯ್ತು, ಆಚೆ ಕಡೆ ಹೋಗ್ತಿದ್ವಿ. ಇಲ್ಲಿನ ವ್ಯೂ ತೋರಿಸ್ತೀನಿ ಬನ್ನಿ, ಸಖತ್ತಾಗಿ ಕಾಣಿಸುತ್ತೆ. ಬೆಳಗಿನ ಟೈಮಲ್ಲಿ ಬಂದ್ರೆ ವೆದರು ತುಂಬಾನೇ ಚೆನ್ನಾಗಿರುತ್ತೆ. ಇವತ್ತು ಭಕ್ತಾದಿಗಳು ಕಡಿಮೆ ಇದ್ದಾರೆ, ಅದು ನಮ್ಮ ಅದೃಷ್ಟ. ಈ ಟೈಮಲ್ಲಿ ಯಾರಾದ್ರೂ ಏನಾದ್ರು ಹರಕೆ ಕೇಳ್ಕೊಂಡವ್ರಿದ್ರೆ ಕೇಳ್ಕೋಬಹುದು, ಯಾಕಂದ್ರೆ ಜನ ಕಡಿಮೆ ಇದ್ದಾರೆ. ದೇವಸ್ಥಾನದಿಂದ ಆಚೆ ಕಡೆ ನೋಡ್ರಿ ಹೆಂಗ್ ಕಾಣಿಸುತ್ತೆ. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಜಾಗನೂ ತುಂಬಾನೇ ಇದೆ. ಬೇಕಿದ್ರೆ ನೈಟ್ ಸ್ಟೇ ಆಗೋರು ಬಂದು ಸ್ಟೇ ಆಗಿ ಹೋಗ್ಬೋದಂತೆ. ರೂಮ್ ಎಲ್ಲ ಇದೆಯಂತೆ ಇಲ್ಲಿ. ಗೋಪುರ ನೋಡ್ರಿ ಹಿಂಗೈತೆ. ಇದು ಮೇಲ್ಹೋಗಕನ ಮಾಡಿದಾರೆ ಅನ್ಸುತ್ತೆ. ಭಕ್ತಾದಿಗಳು ಯಾರು ಹೋಗಂಗಿಲ್ಲ ಇಲ್ಲಿ, ದೇವಸ್ಥಾನದವ್ರು ಮಾತ್ರ ಹೋಗ್ತಾರೆ. ವೀಕೆಂಡ್ ಟೈಮಲ್ಲಿ ಬೆಂಗಳೂರಿಂದ ಬರೋರಿಗೆ ತುಂಬಾ ಚೆನ್ನಾಗಿದೆ, ಮತ್ತೆ ಒಳ್ಳೆ ದೇವಸ್ಥಾನ, ಒಳ್ಳೆ ಪ್ಲೇಸು, ಒಳ್ಳೆ ವೆದರ್ ಇದೆ. ಇಲ್ಲಿ ನಿಯರ್ ಬೈ ಯಾರು ನೋಡಿಲ್ಲ, ದಯವಿಟ್ಟು ಬಂದು ಈ ಪ್ಲೇಸ್ನ ನೋಡಿ.
ನೋಡ್ರಿ ಹೆಂಗ್ ಕಾಣಿಸುತ್ತೆ ಇಲ್ಲೆಲ್ಲ ವಿವೋ. ದೇವಸ್ಥಾನ ಸುತ್ತ ಇದು ಹಿಂಗೆ ಇರೋದು. ಇದೆಲ್ಲ ದೇವಸ್ಥಾನ ಸುತ್ತದಿಂದ ಕಾಣಿಸ್ತಿರೋದು. ಹೆಂಗ್ ಕಾಣಿಸುತ್ತೆ ನೋಡ್ರಿ ವೆದರ್ ಇಲ್ಲಿ. ಅವಾಗ್ಲೇ ಅವ್ರು ಹೇಳಿದ್ದು ಅದೇ ಕೆಂಚಪ್ಪನ ದೇವಸ್ಥಾನ. ಇಲ್ಲಿ ನಾನ್ ವೆಜ್ ಎಲ್ಲ ಆಗುತ್ತಂತೆ. ಅಂದ್ರೆ ದೇವ್ರಿಗೆ ಎಡೆ ಏನಾದ್ರು ಮಾಡೋರು ಬಂದು ಈ ದೇವಸ್ಥಾನದಲ್ಲಿ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತಾರೆ. ದೇವಸ್ಥಾನ ಸುತ್ತ ಹಿಂಗ್ ಕಾಣಿಸುತ್ತೆ ನೋಡ್ರಿ. ನೈಟ್ ಬಂದು ಸ್ಟೇ ಆಗೋಕೆ ಅದೇ ಜಾಗ. ಅಲ್ಲೆಲ್ಲ ಉಳ್ಕೊಂಡಿದ್ದು ಅಡಿಗೆ ಎಲ್ಲ ಮಾಡ್ಕೊಂಡು ಎಡೆ ಮಾಡಿ ಹೋಗ್ಬೋದು. ಅದೇ ಜಾಗದಲ್ಲೇ ಅಡಿಗೆ ಮಾಡೋದಂತೆ. ಸುತ್ತ ದೇವಸ್ಥಾನ ಸುತ್ತ ಹಿಂಗ್ ಕಾಣಿಸುತ್ತೆ. ಅವಾಗ್ಲೇ ನಮ್ದು ಒಬ್ರದೇ ಬೈಕ್ ನಿಂತಿತ್ತು. ಇವಾಗ 4 ಗಾಡಿಗಳು ಬಂದಿದ್ದಾವೆ. ಬರ್ತಾನೆ ಇರ್ತಾರೆ ಜನ. ನೋಡ್ರಿ ವ್ಯೂ ಎಲ್ಲ ಹೆಂಗ್ ಕಾಣುತ್ತೆ. ನೋಡಕ್ಕೆ ಒಂದ್ ಖುಷಿ ಆಗುತ್ತೆ. ದುರಾದೃಷ್ಟ ಏನಂದ್ರೆ ನಮ್ ಜನನೇ ಈ ಜಾಗಕ್ಕೆ ಬರಲ್ಲ. ತುಮಕೂರಿನ ಜನ ತುಂಬಾನೇ ಅದೃಷ್ಟ ಮಾಡಿದ್ದಾರೆ. ಇಂಥ ದೇವಸ್ಥಾನ, ಇಂಥ ಜಾಗ ತುಂಬಾನೇ ಅದ್ಭುತವಾಗಿದೆ. ಇಲ್ಲಿ ಹತ್ರದಲ್ಲಿ ಯಾರಿದ್ದೀರಾ, ಅರಸೀಕೆರೆ, ತಿಪ್ಟೂರು, ತುಮಕೂರು ಸೈಡ್ ಅವರು, ಚಿಕ್ಕನಾಯಕನಹಳ್ಳಿ ಸೈಡ್ ಅವರು, ಇಲ್ಲಿಗೆ ಒಂದ್ಸಲಿ ಬಂದು ಭೇಟಿ ಕೊಡಿ. ತುಂಬಾನೇ ಚೆನ್ನಾಗಿದೆ ಜಾಗ.